ನಮಸ್ಕಾರ. ಇವತ್ತಿನ ವಿಡಿಯೋ ಜಾಗ್ರತೆ, ಮಾರುಕಟ್ಟೆ ಲೀಡರ್ಸ್ ಷೇರುಗಳು ಈಗ ಅಧೋಗತಿಯಲ್ಲಿ ಕ್ವಶನ್ ಮಾರ್ಕ್. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಫೈನಾನ್ಷಿಯಲ್ ಎಜುಕೇಶನ್. ನಾವು ನಮ್ಮ ಕಾರ್ಯಾಗಾರವನ್ನು ಪ್ರಾರಂಭ ಮಾಡಿ ಅಂದಾಜು 25 ವರ್ಷ ಆಯಿತು. ಬೇರೆ ಬೇರೆ ವರ್ಷಗಳಲ್ಲಿ ಆಗಿನ ಸಮಯದಲ್ಲಿ ಯಾವ ಷೇರುಗಳು ಮಾರ್ಕೆಟ್ ಲೀಡರ್ಸ್ ಆಗಿದ್ವೋ, ಲಾರ್ಜ್ ಕ್ಯಾಪ್ ಆಗಿದ್ವೋ, ಬ್ಲೂ ಚಿಪ್ಸ್ ಆಗಿದ್ವೋ ಅವುಗಳನ್ನು ನಾವು ಹೇಳ್ತಾ ಇದ್ವಿ ಆಯ್ಕೆ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಹಣವನ್ನು ಹಾಕ್ತಾ ಹೋಗಿ ಮತ್ತು 8 ರಿಂದ 10 ಕ್ಷೇತ್ರಗಳನ್ನು ಆರಿಸಿಕೊಳ್ಳಿ ಇತ್ಯಾದಿ. ಅಂದಿನ ದಿನಗಳಲ್ಲಿ ನಾವು ಹೇಳಿದ್ದನ್ನು ಕೇಳಿ ಮತ್ತು ತಮ್ಮದೇ ಆದಂತಹ ಸಂಶೋಧನೆಯನ್ನು ಯಾವ ಕಾರಣಕ್ಕೂ ಮುಂದೆ ಮಾಡದೆ ಅಂದಿನ ದಿನಗಳಲ್ಲಿ ಹೇಳಿದ ಷೇರುಗಳನ್ನು ಮತ್ತೆ ಮತ್ತೆ ತಗೊಳ್ತಾ ಹೋದ್ರೆ ಲಾಸ್ ಆಗಬಹುದು ಅಂತ ಆಗಿನ ಕಾಲದಲ್ಲಿ ಹೇಳಿದ್ವಿ. ಅದನ್ನ ಎಷ್ಟು ಜನ ಸೀರಿಯಸ್ ಆಗಿ ತಗೊಂಡಿದ್ದಾರೆ ಅಂತ ಗೊತ್ತಿಲ್ಲ. ಇವತ್ತಿನ ವಿಡಿಯೋದಲ್ಲಿ ನಿಮ್ಗೊಂದು ಐಡಿಯಾ ಸಿಗುತ್ತೆ ಯಾವ ಷೇರುಗಳು ಒಂದಾನೊಂದು ಕಾಲದಲ್ಲಿ ಇಡೀ ಷೇರು ಮಾರುಕಟ್ಟೆಯನ್ನು ಆಳ್ತಾ ಇದ್ವು, ಅವುಗಳು ಈಗ ಒಂದಷ್ಟು ಕಳಪೆಯಾಗಿ ಕಾಣ್ತಾ ಇದ್ದಾವೆ. ಕಳೆದ 3-4 ವರ್ಷದಲ್ಲಿ ಷೇರು ಮಾರುಕಟ್ಟೆಯಲ್ಲಿ ಕೊರೋನಾ ಕ್ರಾಶ್ ಆದ್ಮೇಲೆ ಒಂದಷ್ಟು ಸ್ಟ್ರೇಂಜ್ ಸಿಚುವೇಶನ್ ಸ್ಟಾರ್ಟ್ ಆಗಿದೆ. ಕೆಲವು ಷೇರುಗಳು ತಮ್ಮ ಕ್ಷೇತ್ರದಲ್ಲಿ ಮಾರ್ಕೆಟ್ ಲೀಡರ್ಸ್ ಆಗಿದ್ವು, ಈಗ ಸದ್ಯದ ಮಟ್ಟಿಗೆ ದೊಡ್ಡ ಮಟ್ಟಿನ ಅಂಡರ್ ಪರ್ಫಾರ್ಮೆನ್ಸ್ ಕೊಡ್ತಾ ಇದೆ. ಹೂಡಿಕೆದಾರರಿಗೆ ಅದರ ಮೇಲೆ ಒಂದಷ್ಟು ನಂಬಿಕೆ ಕಡಿಮೆ ಆಗಿದೆ. ಮಾರ್ಕೆಟ್ ಲೀಡರ್ ಅಂತಂದ್ರೆ ಆ ಪರ್ಟಿಕ್ಯುಲರ್ ಕ್ಷೇತ್ರದಲ್ಲಿ ಅದು ಲೀಡಿಂಗ್ ಸ್ಟಾಕ್. ಹಿಸ್ಟಾರಿಕಲಿ ಅಂತಹ ಷೇರುಗಳು ಮಾರುಕಟ್ಟೆಯಲ್ಲಿ ಒಳ್ಳೆಯ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದ್ದಾವೆ ಮತ್ತು ಶೇರ್ ಹೋಲ್ಡರ್ಸ್ಗೆ ಉತ್ತಮ ಮಟ್ಟದ ಸಂಪತ್ತನ್ನು ಕೂಡ ಒದಗಿಸಿಕೊಟ್ಟಿವೆ. ಆದರೆ ಕಳೆದ 3 ವರ್ಷದಲ್ಲಿ ಒಂದಷ್ಟು ಎಕ್ಸೆಪ್ಷನ್ ಆಗಿದೆ. ನಿಮ್ಮ ಮುಂದೆ ಒಂದಷ್ಟು ಅಂಕಿಅಂಶಗಳು. ರಿಟರ್ನ್ಸ್ ಫ್ರಮ್ ಮಾರ್ಕೆಟ್ ಲೀಡರ್ಸ್. ಮೊದಲನೇದ್ದು ಏಷ್ಯನ್ ಪೇಂಟ್. ಸೆಕ್ಟರ್ ಪೊಸಿಷನ್ 1, 3 ವರ್ಷ ರಿಟರ್ನ್ಸ್ -11%, 10 ವರ್ಷ ರಿಟರ್ನ್ಸ್ ಪರ್ ಆ್ಯನಮ್ 100%. ನಾವು 5-6 ವರ್ಷದ ಕೆಳಗೆ ನೋಡುವಾಗ ಏಷ್ಯನ್ ಪೇಂಟು 24 ವರ್ಷದ ಚರಿತ್ರೆಯನ್ನು ತಗೊಂಡ್ರೆ ಕಂಟಿನ್ಯೂಸ್ ಆಗಿ 26% ರಿಟರ್ನ್ಸ್ ಅನ್ನು ಕೊಡ್ತಾ ಹೋಗ್ತಾ ಇತ್ತು. ಈಗ ಮೈನಸ್ಸಿಗೆ ತಲುಪಿದೆ. ಆದ್ದರಿಂದ ನಮ್ಮ ವಿಡಿಯೋಗಳನ್ನು ಕಂಟಿನ್ಯೂಸ್ ಆಗಿ ನೋಡಬೇಕು ಅಂತ ನಿಮಗೆ ಮನವರಿಕೆ ಮಾಡ್ಕೊಡ್ತಾ ಇದ್ದೇನೆ. ಎರಡನೇದ್ದು ಇನ್ಫೋಸಿಸ್. ಸೆಕ್ಟರ್ ಪೊಸಿಷನ್ 2, 3 ವರ್ಷ ರಿಟರ್ನ್ಸ್ ಕೇವಲ 2%, 10 ವರ್ಷ ರಿಟರ್ನ್ಸ್ 15%. 3 ಬಜಾಜ್ ಫೈನಾನ್ಸ್. ಸೆಕ್ಟರ್ ಪೊಸಿಷನ್ 1, 3 ವರ್ಷ ರಿಟರ್ನ್ಸ್ 0, 10 ವರ್ಷ ರಿಟರ್ನ್ಸ್ 35%. 4 ಶ್ರೀ ಸಿಮೆಂಟ್. ಸೆಕ್ಟರ್ ಪೊಸಿಷನ್ 2, 3 ವರ್ಷ ರಿಟರ್ನ್ಸ್ 1%, 10 ವರ್ಷ ರಿಟರ್ನ್ಸ್ 11%. 5 ಜುಬಿಲೆಂಟ್ ಫುಡ್ ವರ್ಕ್ಸ್. ಸೆಕ್ಟರ್ ಪೊಸಿಷನ್ 1, 3 ವರ್ಷ ರಿಟರ್ನ್ಸ್ -1%, 10 ವರ್ಷ ರಿಟರ್ನ್ಸ್ 17%. 6 HDFC ಬ್ಯಾಂಕು. ಸೆಕ್ಟರ್ ಪೊಸಿಷನ್ 1, ಪ್ರೈವೇಟ್ ಬ್ಯಾಂಕಿಂಗ್ ನಲ್ಲಿ 3 ವರ್ಷ ರಿಟರ್ನ್ಸ್ 7%, 10 ವರ್ಷ ರಿಟರ್ನ್ಸ್ 14%. 7ನೆಯ ಸ್ಟಾಕು HDFC ಲೈಫ್. ಸೆಕ್ಟರ್ ಪೊಸಿಷನ್ 2, 3 ವರ್ಷ ರಿಟರ್ನ್ಸ್ -1%. 8 HUL. ಸೆಕ್ಟರ್ ಪೊಸಿಷನ್ 1, 3 ವರ್ಷ ರಿಟರ್ನ್ಸ್ 1, 10 ಇಯರ್ ರಿಟರ್ನ್ಸ್ 12%. 9 ಜಿ ಎಂಟರ್ಟೈನ್ಮೆಂಟ್. ಸೆಕ್ಟರ್ ಪೊಸಿಷನ್ 1, 3 ವರ್ಷ ರಿಟರ್ನ್ಸ್ -29%, 10 ವರ್ಷ ರಿಟರ್ನ್ಸ್ -11%. 10 ಸೇಲ್ ನಂಬರ್ 1 ಇನ್ PSU ಸೆಕ್ಟರ್ ಮತ್ತು 3 ವರ್ಷ ರಿಟರ್ನ್ಸ್ 1%, 10 ವರ್ಷ ರಿಟರ್ನ್ಸ್ 4%. 11 ಬರ್ಜರ್ ಪೇಂಟ್ಸ್. ಸೆಕ್ಟರ್ ಪೊಸಿಷನ್ 2, 3 ವರ್ಷ ರಿಟರ್ನ್ಸ್ -11%, 10 ವರ್ಷ ರಿಟರ್ನ್ಸ್ 14%. ದಾಲ್ಮಿಯಾ ಭಾರತ್. ಸೆಕ್ಟರ್ ಪೊಸಿಷನ್ 5, 3 ವರ್ಷ ರಿಟರ್ನ್ಸ್ -1%. ಈಗ ಈ ವಿಡಿಯೋದ ಬಗ್ಗೆ ಒಂದಷ್ಟು ಅಬ್ಸರ್ವೇಷನ್ಸ್. ಮೊದಲನೇದಾಗಿ 2020-21ರಲ್ಲಿ ನಾನು ಮೇಲೆ ನಮೂದಿಸಿದ ಹಲವಾರು ಷೇರುಗಳು ಹೈ ವ್ಯಾಲ್ಯೂಯೇಷನ್ ನಲ್ಲಿ ಟ್ರೇಡ್ ಆಗ್ತಾ ಇದ್ವು. ಸದ್ಯದ ಮಟ್ಟಿಗೆ ಆ ವ್ಯಾಲ್ಯೂಯೇಷನ್ ಜಾಸ್ತಿ ಇದ್ದರಿಂದ ಅದರಲ್ಲಿ ಈಗ ಗ್ರೋತ್ ಕಾಣ್ತಾ ಇಲ್ಲ. ಎರಡನೆಯ ಅಬ್ಸರ್ವೇಷನ್, ಅದರ ಬದಲಾಗಿ ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ ಸ್ಟಾಕ್ಸ್ ಏನಿದ್ವು ಅವು ಟ್ರೇಡಿಂಗ್ ಎಟ್ ಲೋ ವ್ಯಾಲ್ಯೂಯೇಷನ್ಸ್ ಅರೌಂಡ್ ಮಿಡ್ 2020. ಅದರಿಂದ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸು ಅಂತಹ ಅಂಡರ್ ಪರ್ಫಾರ್ಮಿಂಗ್ ಷೇರುಗಳು ಏನಿದ್ದು ಲಾರ್ಜ್ ಕ್ಯಾಪ್ ಅಲ್ಲಿ ಅದನ್ನು ಮಾರಿಕೊಂಡು ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪಿಗೆ ಬಂದವು. ಈಗ ಮೂರನೆಯ ಅಬ್ಸರ್ವೇಷನ್. ಅದೇ ರೀತಿ ಸದ್ಯದ ಮಟ್ಟಿಗೆ ಅದೇನು 2020 ಆಗಿತ್ತು ಅದರ ಆಪೋಸಿಟ್ ಮಾರುಕಟ್ಟೆಯಲ್ಲಿ ಆಗಿದೆ.
ಮೀಡ್ ಅಂಡ್ ಸ್ಮಾಲ್ ಕ್ಯಾಪ್ ಸ್ಟಾಕ್ಸ್ ಹೈ ವ್ಯಾಲ್ಯೂಷನ್ ಟ್ರೇಡ್ ಆಗ್ತಾ ಇದೆ. ಲಾರ್ಜ್ ಕ್ಯಾಪ್ ಸ್ಟಾಕ್ಸ್ ಇನ್ ಜನರಲ್ ಮೋರ್ ರೀಸನಬಲಿ ವ್ಯಾಲ್ಯೂ. ನಾಲ್ಕನೆಯ ಅಬ್ಸರ್ವೇಷನ್, 2020ರಲ್ಲಿ ಬಹಳಷ್ಟು ಇನ್ವೆಸ್ಟರ್ಸ್ ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ ಸ್ಟಾಕ್ಗಳನ್ನು ರಿಟರ್ನ್ ಆಫ್ ಮಾಡಿದ್ರು ಮತ್ತು ಲಾರ್ಜ್ ನಂಬರ್ ಇನ್ವೆಸ್ಟರ್ಸ್ ಸದ್ಯದ ಮಟ್ಟಿಗೆ ಲಾರ್ಜ್ ಕ್ಯಾಪ್ ಸ್ಟಾಕ್ಸ್ ಮತ್ತು ಮಾರ್ಕೆಟ್ ಲೀಡರ್ನ ರಿಟರ್ನ್ ಆಫ್ ಮಾಡ್ತಾ ಇದ್ದಾರೆ. ಐದನೆಯ ಅಬ್ಸರ್ವೇಷನ್, ಲಾರ್ಜ್ ಕ್ಯಾಪ್ ಸ್ಟಾಕ್ಸ್ ಮತ್ತು ಬ್ಲೂ ಚಿಪ್ ಸ್ಟಾಕ್ಸ್ ಏನಿದ್ದರೂ ಕೂಡ ಬಹಳ ವ್ಯಾಲ್ಯೂಬಲ್ ಆಗಿರುವಂತಹದ್ದು ಮಾರ್ಕೆಟ್ ಲೀಡರ್ಸ್ ಆಗಿದ್ದವು. ಆದ್ದರಿಂದ ಮುಂದಿನ ದಿನಗಳಲ್ಲಿ ಅವುಗಳು ಪುನಃ ಹೇಗೆ ಪ್ರಾಮಿನೆನ್ಸ್ಗೆ ಬರ್ತಾವೆ ಅಂತ ನೋಡುವಂತಹದ್ದು ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಆಗುತ್ತೆ. ಅದೇ ಸಮಯದಲ್ಲಿ ಮಾರುಕಟ್ಟೆಯಲ್ಲಿ ಇನ್ನೊಂದು ವಾದ ಕೂಡ ನಡೀತಾ ಇದೆ. ಲಾರ್ಜ್ ಕ್ಯಾಪ್ ಸ್ಟಾಕ್ಸ್ ಆಗಲೇ ತಮ್ಮ ಪೀಕ್ ಅನ್ನು ತಲುಪಿದ್ದಾವೆ, ಮಾರುಕಟ್ಟೆ ಕ್ಯಾಪ್ ತುಂಬಾ ಮೇಲಕ್ಕೆ ಹೋಗಿದೆ, ಅದರಿಂದಾಗಿ ಮುಂದಿನ ದಿನಗಳಲ್ಲಿ ಇವುಗಳಲ್ಲಿ ಜಾಸ್ತಿ ಇಂಪ್ರೂವ್ಮೆಂಟ್ ಅನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಆರನೆಯ ಅಬ್ಸರ್ವೇಷನ್, ಜನರು ನೆಗೆಟಿವ್ ಆಗಿ ಮಾತಾಡ್ತಾರೆ ಅಂತಂದ್ರೆ ಆ ಪರ್ಟಿಕ್ಯುಲರ್ ಷೇರುಗಳು ಮುಂದಿನ ದಿನಗಳಲ್ಲಿ ಇಂಪ್ರೂವ್ಮೆಂಟ್ ಕಾಣ್ಲಿಕ್ಕಿಲ್ಲ ಅನ್ನುವಂಥ ಸಿಚುವೇಶನ್ ಇಲ್ಲ. ಯಾಕಂತಂದ್ರೆ ಫಂಡಮೆಂಟಲಿ ಸ್ಟ್ರಾಂಗ್ ಆಗಿದ್ರೆ ಏನಿದ್ದರೂ ಮೇಲಕ್ಕೆ ಹೋಗುವಂಥದ್ದು. ಈಗ 7ನೇ ಅಬ್ಸರ್ವೇಷನ್, ಕಂಪನಿಯ ಫಂಡಮೆಂಟಲ್ಸ್ ಚೆನ್ನಾಗಿದ್ದು ಮತ್ತೆ ದಿನದಿಂದ ದಿನಕ್ಕೆ ಇಂಪ್ರೂವ್ಮೆಂಟ್ ಅನ್ನು ಕಾಣ್ತಾ ಇದ್ರೆ ಅವುಗಳ ಸ್ಟಾಕ್ ಪರ್ಫಾರ್ಮೆನ್ಸ್ ಒಂದಲ್ಲ ಒಂದು ದಿನ ದೀರ್ಘಾವಧಿಯಲ್ಲಿ ಮೇಲಕ್ಕೆ ಹೋಗಬೇಕು ಮತ್ತು ಷೇರು ಕೂಡ ಅಪ್ರಿಸಿಯೇಷನ್ ಕಾಣುತ್ತೆ. ಅದರಿಂದ ನೋಡಬೇಕು ಮುಂದಿನ ದಿನಗಳಲ್ಲಿ ಯಾವ ತರ ಈ ಲಾರ್ಜ್ ಕ್ಯಾಪ್ಸ್ ಪರ್ಫಾರ್ಮೆನ್ಸ್ ಕೊಡ್ತಾರೆ. 8ನೆಯ ಮತ್ತು ಲಾಸ್ಟ್ ಅಬ್ಸರ್ವೇಷನ್, ಏನಿದ್ದರೂ ಕೂಡ ಸಮಯ ನಿರ್ಧಾರ ಮಾಡುತ್ತೆ ಮುಂದಿನ ದಿನಗಳಲ್ಲಿ ಇಂತಹ ಲಾರ್ಜ್ ಕ್ಯಾಪ್ ಸ್ಟಾಕ್ಗಳು ತಮ್ಮ ಹಿಂದಿನ ಗ್ಲೋರಿಯತ್ತ ಹೋಗುತ್ತೋ ಇಲ್ಲವೋ ಅಂತ. ವಿಡಿಯೋದ ಕೊನೆಯಲ್ಲಿ ಇವತ್ತಿನ ವಿಡಿಯೋಗೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ನಿಮ್ಮ ಪ್ರಕಾರ ಲಾರ್ಜ್ ಕ್ಯಾಪ್ ಸ್ಟಾಕ್ಸ್ ಹಿಂದಿನ ದಿನಗಳಲ್ಲಿ ಕೊಟ್ಟಂತ ರಿಟರ್ನ್ಸ್ ಅನ್ನು ಕೊಡ್ಲಿಕ್ಕೆ ಫೇಲ್ ಆಗ್ತವೆ? ಎಸ್ ಅಥವಾ ನೋ ಅಂತ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನೆಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್ ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.